ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮನು. ಇದು ವೆಡ್ನೆಸ್ಡೇ ಮಾರ್ನಿಂಗಿಂದನೇ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ. ಮಾರ್ನಿಂಗ್ 5 o'clock ಎದ್ದೆ. ಔಟ್ಸೈಡ್ ಹೋದರೆ ಫುಲ್ಲು ಮಳೆ ಬೀಳ್ತಿದೆ. ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಒಳಗಡೆಗೆ ಬಂದು ಕಾಫಿ ಇಟ್ಕೊಂಡು ಕುಡಿತಿದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಪ್ಲೇಟ್ಗೆ ಹಾಕಿಟ್ಟು ಹೀರೆಕಾಯಿ ಪಲ್ಯ ಮಾಡಬೇಕಿತ್ತು. ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಕೊಂಡಿದ್ದೀನಿ. ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ ನೆನೆಯುತ್ತೆ ಅಂತೇಳಿ ಎಲ್ಲ ಕಲಸಿಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಗ್ಯಾಸ್ ಮೇಲಿಟ್ಟು ಎಲ್ಲ ಫ್ರೈ ಮಾಡಿದೆ. ಸ್ವಲ್ಪ ಅದು ಬೇಯೋಷ್ಟೊತ್ತಿಗೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಮಾಡಿಬಿಟ್ಟೆ. ಮಕ್ಕಳಿರೋ ಮನೆಯಲ್ಲಿ ಸ್ಕೂಲ್ ಕಳಿಸೋ ಮನೆಯಲ್ಲಿ ತುಂಬ ಬೆಳಗ್ಗೆ ಹೊತ್ತು ಎಷ್ಟು ಬ್ಯುಸಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ನೋಡಿ ಎಲ್ಲ ಕ್ಲೀನ್ ಆಯಿತು. ಪಲ್ಯ ಏನಾಗಿದೆ ನೋಡೋಣ ಅಂತ ಸ್ವಲ್ಪ ಕಲಿಸ್ತಿದ್ದೀನಿ. ನೋಡಿ ಅದು ಸೆಂಟಲ್ಲಿ ಆಗಾಗ ಕಲಿಸ್ತಿರ್ಬೇಕಿಲ್ಲ ಅಂದರೆ ತಡ ಹಿಡಿಯುತ್ತೆ. ಅಷ್ಟೊತ್ತಿಗೆ ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿಗೆಲ್ಲ ರೆಡಿ ಮಾಡಿ ಸುಡ್ತಿದ್ದೀನಿ. ನೋಡಿ ಚಪಾತಿ ಶೇಪ್ಸ್ ಏನು ಬೇರೆ ಥರ ಇದೆ ಅಂತ ನೋಡ್ತಿದ್ದೀರಾ? ಹೌದು, ನಾನು ಲೇಯರ್ ಥರ ಇದು ಮಾಡ್ತೀನಿ, ಅದಕ್ಕೆ ಆ ಥರ ಶೇಪ್ಸ್ ಲೆಸ್ ಇದೆ. ನೀವೇನು ಅಂದ್ಕೊಬೇಡಿ, ಶೇಪ್ಸ್ ಮುಖ್ಯ ಅಲ್ವಾ? ಓಕೆ, ಅದು ಬಿಡಿ. ಈ ಥರ ಎಲ್ಲ ಇದು ಮಾಡ್ಕೊಂಡು ಒಂದು 4 ಮಾಡಿದ್ರೆ ಸಾಕು ಟಿಫನ್ಗೆ ಅವಳಿಗೆ ಮಾತ್ರ. ಯಾಕಂದರೆ ಒಂದು ತಿಂತಾಳೆ ಅವಳು, ಇನ್ನು 2 ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾಳೆ, ಇನ್ನೊಂದು ಹಂಗೆ ಇರುತ್ತೆ. ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಸ್ನ್ಯಾಕ್ಸು ವಾಟರ್ ಬಾಟಲ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಇನ್ನು ಮಗುನ ಎಬ್ಸೋಣ ಅಂತೇಳಿ 7:30 ಆಗಿತ್ತಾಗಲೇ ಅವಳು ಎದ್ದೋಳಲ್ಲ ಅಂತ ಅಳ್ತಿದ್ಲು. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಮಮ್ಮಿ ಅಂತ. ಸರಿ ಆಯಿತು ಅಂತ ಬ್ರಷ್ ಮಾಡೋಕೆ ಅವಳು ಕೊಟ್ಬಿಟ್ಟು ನೋಡಿ ನಾನು ಮಲಗಿದ್ದಾನೆ. ಅಷ್ಟೊತ್ತಿಗೆ ಪಲ್ಯ ಎಲ್ಲ ರೆಡಿ ಆಗಿತ್ತು. ಸರಿ ಎಲ್ಲ ಕಸಗಳು ಗುಡಿಸ್ಬಿಡೋಣ ಅಂತೆಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ರೂಮಲ್ಲಿ ಬಟ್ಟೆಗಳೆಲ್ಲ ಸ್ವಲ್ಪ ಹಂಗೆ ಇತ್ತು, ಅವೆಲ್ಲ ಎತ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸ್ತಿದ್ದೀನಿ. ನೋಡಿ ತುಂಬ ಬ್ಯುಸಿ ಇರುತ್ತೆ ಅಲ್ವಾ ಬೆಳಗ್ಗೆ ಹೊತ್ತು. ಈ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಂತೂ ತುಂಬ ಬ್ಯುಸಿ ಇರುತ್ತೆ. ನಾನಂತೂ 2 ಮಕ್ಳು ಹಾಕೊಂಡು ನಿದ್ದೆ ಒದ್ದಾಡ್ತೀನಿ ಬೆಳಗ್ಗೆ ಹೊತ್ತು. ಏನು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ. ಸರಿ ಆಯಿತು ಅಂತ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಅವಳಿಗೆಲ್ಲ ತಿನ್ನಿಸ್ಬಿಟ್ಟು ಟೈಮ್ ಆಯಿತು. ಸರಿ ಅಂತ ನೋಡಿ ಇಳಿತಿದ್ದಾಳೆ. ನೋಡಿ ಅವಳು ರೋಡನ್ನು ನೋಡಿ ಯಾವ ಥರ ನಡೀತಾಳೆ ಅಂತ. ನನಗೆ ಫಾಸ್ಟಾಗಿ ಹೋಗ್ತಾಳೆ. ಮಮ್ಮಿ ಏನು ಅಷ್ಟು ಲೇಟಾಗಿ ಬರ್ತೀಯ, ಬಾ ಬೇಗ ಹೋಗೋಣ ಅಂತ. ನೋಡಿ ಕಾಲೇಜ್ ಹುಡುಗಿರ ಥರ ಸೈಡ್ಗೆ ಹಾಕ್ಕೊಂಡು ಹೋಗ್ತಾಳೆ ಬ್ಯಾಗು. ಇವತ್ತು ನನ್ನ ಫ್ರೆಂಡ್ ಬರ್ತಾಳೆ ಅಂತ ನಾಟಿ ಕೋಳಿ ಚಿಕನ್ ತಂದಿದ್ವಿ, ಅದೆಲ್ಲ ರೆಡಿ ಮಾಡ್ತಿದ್ದೀನಿ. ಇನ್ನು ಅವ್ರು ಬರೋ ಟೈಮ್ ಆಗಿದೆ ಅಂತ ಅರ್ಧ ಚಿಕನ್ ಸಾಂಬಾರೆಲ್ಲ ರುಬ್ಕೊತಿದ್ದೀನಿ. ನೋಡಿ ಮಸಾಲೆ ಎಲ್ಲ ರುಬ್ಕೊಂಡು ಅರ್ಧ ಚಿಕನ್ಗೆ ಇಟ್ಟಿದ್ದೀನಿ, ಅರ್ಧ ಫ್ರೈ ಮಾಡೋಣ ಅಂತ ಸೈಡಿಗೆ ಎತ್ತಿಟ್ಟಿದ್ದೀನಿ. ಇದು ನೋಡಿ, ಇದು ಫ್ರೈ ಇನ್ನೂ ಇದು ಗಟ್ಟಿ ಆಗಬೇಕು. ಇದು ಗ್ರೀನ್ ಚಿಕನ್ ಥರ ಬರುತ್ತೆ ಲಾಸ್ಟ್ಗೆ. ಸಾಂಬಾರೆಲ್ಲ ರೆಡಿ ಆಯಿತು. ಅವರು ಬಂದರು. ಅಷ್ಟೊತ್ತಿಗೆ ಮುದ್ದೆ ತೊಳಸಿದ್ದೆ ನಾನು. ಮುದ್ದೆ ಎಲ್ಲ ಇಟ್ಕೊಟ್ಟೆ. ಅವರು ಎಲ್ಲ ತಿಂದು ಇನ್ನು ಸ್ವಲ್ಪ ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ರೆಡಿಯಾಗಿ ಹೊರಡ್ತಿದ್ದೀವಿ. ಮಹಾದೇವ್ ಕಟ್ ಪೀಸಸ್ ಅಂತ ಇದು ನೋಡಿ. ಮೊನ್ನೆ ನಾವು ಹೋಗಿದ್ದಿದ್ದು ಸೇಮೆ, ಬಟ್ ಇನ್ನು ಬೇರೆ ಥರ ಬೇರೆ 2-3 ಅಂಗಡಿಗಳಿದೆ. ಸರಿ ಅಂತ ಹೋಗಿ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಎಲ್ಲ ಅವಳು ಸ್ವಲ್ಪ ಪೀಸಸ್ ಬೇಕು ಅಂದರೆ ಎಲ್ಲ ತಗೊತಿದ್ಲು. ನೋಡಿ ನಾನು ನನ್ನ ಮಗ ಅಲ್ಲಿದ್ದೀವಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.